ನಮಸ್ತೆ ವೀಕ್ಷಕರೇ, ಸಪ್ತಾಶ್ವ ಟಿವಿಗೆ ಸ್ವಾಗತ. ನಾನು ಶಾಮಿ ಶೆಟ್ಟಿ. ರಾಜ್ಯದಲ್ಲಿ ಬಗೆಹರಿಯದ ಎಷ್ಟೋ ಸಮಸ್ಯೆಯಾಗಿ ಉಳಿದಿದೆ. ಅದನ್ನ ಬಗೆಹರಿಸದೆ ಕಾಂಗ್ರೆಸ್ ಶಾಸಕರು ವಿದೇಶ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಹೌದು, ಅದು ಈ ಪ್ರವಾಸ ಏನಕ್ಕೆ ಅಂದ್ರೆ ಅಧಿಕಾರ ಹಂಚಿಕೆಯಲ್ಲಿ ಭಿನ್ನಾಭಿಪ್ರಾಯ ನಿವಾರಣೆಗೆ ಮತ್ತೆ ಒತ್ತಡ ನಿವಾರಣೆಗೆ ಈ ಪ್ರವಾಸ ಕೈಗೊಂಡಿರುವುದು ಅಂತ ಕೂಡ ಮಾತುಗಳು ಕೇಳ್ಬರ್ತಾ ಇದೆ. ಈ ರೀತಿ 1% ಇಂಟ್ರೆಸ್ಟ್ ಅಂದ್ರೆ ತಮ್ಮ ಆಸಕ್ತಿಯನ್ನ ನಮ್ಮ ರಾಜ್ಯದಲ್ಲಿ ಇರೋ ಸಮಸ್ಯೆಗೆ ತೋರಿಸಿದ್ರೆ ಬಹುಶಃ ಸಮಸ್ಯೆಗಳು ಸ್ವಲ್ಪ ಮಟ್ಟಿಗೆ ಆದ್ರೂ ಪರಿಹಾರ ಆಗ್ತಿತ್ತೇನೋ. ಎಷ್ಟಕ್ಕೂ ಇವರು ಹೋಗ್ತಿರೋದು ಯಾರ ದುಡ್ಡಲ್ಲಿ? ನಾವು ಕಟ್ಟಿರೋ ಟ್ಯಾಕ್ಸ್ ದುಡ್ಡಲ್ಲ. ಹಾಗಾದ್ರೆ ಇವ್ರು ಹೋಗ್ತಿರೋ ಟ್ರಿಪ್ಗೆ ಆಗೋ ಖರ್ಚೆಷ್ಟು? ಸಾಮಾನ್ಯ ಜನರು ಒಂದು ಫಾರಿನ್ ಟ್ರಿಪ್ ಹೋಗ್ಬೇಕು ಅಂದ್ರೆ ಅಂದಾಜು 1-2 ಲಕ್ಷಕ್ಕೂ ಹೆಚ್ಚು ಹಣ ಬೇಕಾಗತ್ತೆ. ಇನ್ನು ಇವರು ಅಧಿಕಾರಿಗಳು ಇವರಿಗೆ ಎಲ್ಲ ಹೈಫೈ ಸೌಲಭ್ಯನೇ ಬೇಕು. ಇವರು ಹೋಗ್ತಿರೋದು ಒಬ್ರಲ್ಲ. ಮೂಲಗಳ ಪ್ರಕಾರ ಸುಮಾರು 22-28 ಶಾಸಕರು ಹೋಗ್ತಿದ್ದಾರೆ. ಹಾಗಾದ್ರೆ ಇವರಿಗೆ ಎಷ್ಟು ಖರ್ಚು ಆಗಬಹುದು? ಅಲ್ಲ, ರಾಜ್ಯದ ಖಜಾನೆ ಖಾಲಿಯಾಗಿ ಆರ್ಥಿಕವಾಗಿ ದಿವಾಳಿ ಆಗ್ತಾ ಹೋಗ್ತಿದೆ. ಇದರ ಮಧ್ಯ ಈ ಟ್ರಿಪ್ಗೆ ಹೋಗೋ ಅವಶ್ಯಕತೆ ಇದೆಯಾ? ಜನರ ಸಮಸ್ಯೆ ಕೇಳದೆ ಫಾರಿನ್ ಟ್ರಿಪ್ಗೆ ಹೋಗಿ ರಿಲೀಫ್ ಮಾಡೋ ಅಧಿಕಾರಿಗಳನ್ನ ಅಥವಾ ನಮ್ಮ ಶಾಸಕರನ್ನ ನಾವು ಆಯ್ಕೆ ಮಾಡಿದ್ದೇವೆ ಅನ್ನೋದೇ ಬಹುಶಃ ವಿಪರ್ಯಾಸ. ಯಾಕಂತಂದ್ರೆ ಫಾರಿನ್ ಟ್ರಿಪ್ ಶಾಸಕರು ಹೋಗ್ಬಾರ್ದಾ ಅನ್ನೋ ಪ್ರಶ್ನೆ ಇದ್ರೆ ಖಂಡಿತ ಹೋಗ್ಬೇಕು. ಅವರ ಮನೆಯವ್ರ ಜೊತೆ ಟ್ರಿಪ್ ಮಾಡಬೇಕು, ಅವರ ಫ್ಯಾಮಿಲಿಗೂ ಕೂಡ ಟೈಮ್ ಕೊಡಬೇಕು. ಪರ್ಸನಲ್ ಸ್ಪೇಸ್ ಅನ್ನೋದನ್ನ ಶಾಸಕರು ಕೂಡ ತಗೊಳ್ಬೇಕು. ಆ ಸ್ವಾತಂತ್ರ್ಯ ಅವ್ರಿಗೂ ಕೂಡ ಇದೆ. ಆದ್ರೆ ಇಲ್ಲಿ ಹೋಗ್ತಾ ಇರೋದು 1, 2, 3 ಜನ, 4 ಜನ, 5 ಜನ ಶಾಸಕರು ಅಲ್ಲ. ಹೋಗ್ತಾ ಇರೋದು ಸುಮಾರು 22-28 ಶಾಸಕರು. ಅದು ಒಂದೇ ಪಕ್ಷ, ಅದರಲ್ಲೂ ಆಡಳಿತ ಪಕ್ಷದಲ್ಲಿರುವ ಶಾಸಕರು ಟ್ರಿಪ್ ಅನ್ನ ಕೈಗೊಳ್ತಾ ಇದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಚರ್ಚೆ ನಡುವೆಯೇ 20ಕ್ಕೂ ಹೆಚ್ಚು ಮಂದಿ ಶಾಸಕರು, ಅದರಲ್ಲೂ ಕಾಂಗ್ರೆಸ್ ಶಾಸಕರು ತಂಡ ಮಾಡಿಕೊಂಡು ಮಂಗಳವಾರ ವಿದೇಶಕ್ಕೆ ಹಾರಲು ಸಜ್ಜಾಗಿದೆ. ಅಂದ್ರೆ ಇವತ್ತೇ, ಮಂಗಳವಾರ ಬೇರೆ ದಿವಸ ಅಲ್ಲ, ಇವತ್ತೇ ವಿದೇಶ ಪ್ರವಾಸದ ಕುರಿತು ಪರ ವಿರೋಧದ ಚರ್ಚೆಗಳ ಶುರುವಾಗಿರುವ ನಡುವೆಯೂ ಇಂದು 8 ಗಂಟೆಗೆ ಆಸ್ಟ್ರೇಲಿಯಾ ಪ್ರವಾಸಕ್ಕೆ ತೆರಳಲು ಶಾಸಕರು ಸಜ್ಜಾಗಿದ್ದಾರೆ. ಇದರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆಪ್ತರ ಗುಂಪಿನಲ್ಲಿ ಗುರುತಿಸಿಕೊಂಡವರೇ ಹೆಚ್ಚಿದ್ದಾರೆ ಎನ್ನಲಾಗ್ತಾ ಇದೆ. ಅಂದ್ರೆ ಬಹುಶಃ ಇದು ಕುರ್ಚಿ ಹೊಡೆದಾಟಕ್ಕೆ, ಕಾದಾಟಕ್ಕೆ ಒಂದು ಸಣ್ಣ ಬ್ರೇಕ್ ಇರ್ಲಿ ಅಂತ ಹೋಗ್ತಾ ಇದಾರೆ ಏನೋ ಗೊತ್ತಿಲ್ಲ. ಬಟ್ ಜನರ ಸಮಸ್ಯೆ ಕೇಳೋರು ಯಾರು? ವಾರಗಟ್ಲೆ ಶಾಸಕರು ಹೋಗಿ ಫಾರಿನ್ ಟ್ರಿಪ್ ಅಲ್ಲಿ ಕೂತ್ರೆ ಜನರ ಸಮಸ್ಯೆ ಕೇಳೋರು ಯಾರು? ಶಾಸಕರೇ ಅಂತ ಹೇಳಿ ಜನ ಎಲ್ಲಿಗೆ ಹೋಗ್ಬೇಕು? ಫಾರಿನ್ಗೆ ಹೋಗಕ್ಕಾಗತ್ತಾ ಜನರಿಗೆ ತಮ್ಮ ಸಮಸ್ಯೆಯನ್ನ ಹೇಳಲಿಕ್ಕೆ? ಆಗೋದಿಲ್ಲ. ಯಾಕೆ ಒಟ್ಟೊಟ್ಟಾಗಿ ಗುಂಪಾಗಿ ತಂಡ ಮಾಡಿಕೊಂಡು ಶಾಸಕರು ಫಾರಿನ್ ಟ್ರಿಪ್ ಕೈಗೊಳ್ಬೇಕಿತ್ತು? ಈ ಹೊತ್ತಲ್ಲಿ ಅದರ ಅವಶ್ಯಕತೆ ಇದೆಯಾ? ಯಾರ್ಯಾರು ಹೋಗ್ತಾ ಇದ್ದಾರೆ ಅಂತ ನೋಡೋದಾದ್ರೆ ಪಶುಸಂಗೋಪನಾ ಸಚಿವ, ಸಿಎಂ ಆಪ್ತ ಕೆ ವೆಂಕಟೇಶ್ ನೇತೃತ್ವದಲ್ಲಿ ಅವರದ್ದೇ ಇಲಾಖೆ ವತಿಯಿಂದ ಹಮ್ಮಿಕೊಂಡ ಪ್ರವಾಸ ಇದಂತೆ. ಅಂದ್ರೆ ಪಶುಸಂಗೋಪನಾ ಇಲಾಖೆಯಿಂದಲೇ ಈ ಟ್ರಿಪ್ ಅನ್ನ ಹಮ್ಮಿಕೊಳ್ಳಲಾಗಿದೆ, ಈ ಪ್ರವಾಸವನ್ನ ಹಮ್ಮಿಕೊಳ್ಳಲಾಗಿದೆ. ಆದ್ರೆ ಪಶುಸಂಗೋಪನಾ ಸಚಿವರು ಅಡಿಯಲ್ಲಿ ಕೆಲಸ ಮಾಡುವ ಅಧಿಕಾರಿಗಳಿಗೋಸ್ಕರ ಅಲ್ಲ, ತಮ್ಮದೇ ಪಕ್ಷದ ತಮ್ಮ ಸಹಪಾಠಿ ಶಾಸಕರಿಗೋಸ್ಕರ ಈ ಟ್ರಿಪ್ ಅನ್ನ ಅಥವಾ ಈ ಪ್ರವಾಸವನ್ನ ಕೈಗೊಳ್ಳಲಾಗಿದೆ. ಹೌದು, ಈ ಅಧ್ಯಯನ ಪ್ರವಾಸದಲ್ಲಿ ಸುಮಾರು 17 ಜನ ಕಾಂಗ್ರೆಸ್ ಶಾಸಕರು ಹಾಗೂ 3 ವಿಧಾನ ಪರಿಷತ್ತಿನ ಕಾಂಗ್ರೆಸ್ ಸದಸ್ಯರು ಇದ್ದಾರೆ. ಮಂಗಳವಾರ ಬೆಂಗಳೂರಿನ ಅಂದ್ರೆ ಇವತ್ತು ಬೆಂಗಳೂರಿನಿಂದ ಮೊದಲಿಗೆ ಆಸ್ಟ್ರೇಲಿಯಾ ಪ್ರವಾಸ ಮಾಡಲಿರುವ ಶಾಸಕರ ತಂಡವು ನಂತರ ನ್ಯೂಜಿಲೆಂಡ್ ಕಡೆಗೆ ಮುಖ ಮಾಡಲಿದೆ. ಸುಮಾರು ಮಾರ್ಚ್ 3ಕ್ಕೆ ಈ ತಂಡ ಬೆಂಗಳೂರಿಗೆ ವಾಪಸ್ ಆಗುತ್ತೆ ಎಂದು ಮೂಲಗಳು ತಿಳಿಸ್ತಾ ಇದೆ. ಅಂದ್ರೆ ಇವತ್ತು ತಾರೀಕು ಎಷ್ಟು? 17ನೇ ತಾರೀಕು ಮಂಗಳವಾರ. ಇವತ್ತು ಹೋದ್ರೆ ಆಸ್ಟ್ರೇಲಿಯಾ ಟ್ರಿಪ್ ಅನ್ನ ಈ ಶಾಸಕರು ಮುಗಿಸಿ ತದನಂತರ ನ್ಯೂಜಿಲೆಂಡ್ಗೆ ಹೋಗ್ತಾರೆ. ಅಲ್ಲಿನೂ ಎಲ್ಲಾ ಕಡೆ ನೋಡ್ಕೊಂಡು ತಮಗೆ ರಿಲೀಫ್ ತಗೊಂಡು ಅದಾದ್ಮೇಲೆ ಮಾರ್ಚ್ 3ಕ್ಕೆ ವಾಪಸ್ ಹಿಂತಿರುಗ್ತಾರೆ ಬೆಂಗಳೂರಿಗೆ. ಹಾಗಾದ್ರೆ ಸುಮಾರು 15 ದಿನಗಳಕ್ಕೂ ಹೆಚ್ಚು ಟ್ರಿಪ್ ಅನ್ನ ಮಾಡ್ತಾ ಇರೋ ಈ ಶಾಸಕರು ಜನರ ಪರಿಸ್ಥಿತಿ ಏನಾಗ್ಬೇಕು? 15 ದಿನ ಶಾಸಕರು ಇಲ್ಲದೆ
ಆ ವಿಧಾನಸಭೆ ಏನಿದೆ ಅಥವಾ ಆ ವಾರ್ಡ್ ಏನಿದೆ ಅಥವಾ ಆ ಏರಿಯಾ ಏನಿದೆ, ಶಾಸಕರು ಇಲ್ಲದೆ ಆ ಏರಿಯಾ ಕತೆ ಏನಾಗ್ಬೇಕು? ನಮ್ಮ ಅಧಿಕಾರಿಗಳಿಗೆ ಜವಾಬ್ದಾರಿ ವಹಿಸಿದಾರ ಅಂತನಾ? ಅಧಿಕಾರಿಗಳು ಫೋನ್ ಮಾಡಿದ್ರೆ ಎತ್ತಲ್ಲ, ಹೋಗಿ ಏನು ಕಚೇರಿಯಲ್ಲಿ ಕೂತ್ಕೊಂಡ್ರೆ ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ. ಅಟ್ಲೀಸ್ಟ್ ಶಾಸಕರ ಬಳಿ ಹೋಗೋಣಪ್ಪ, ಅಧಿಕಾರಿಗಳು ರೆಸ್ಪಾನ್ಸ್ ಮಾಡದೇ ಇದ್ದಾಗ ಅಂತ ಶಾಸಕರ ಹತ್ರ ಹೋದ್ರೆ, ಶಾಸಕರು ನ್ಯೂಜಿಲ್ಯಾಂಡ್, ಆಸ್ಟ್ರೇಲಿಯಾ ಟ್ರಿಪ್ ಅಲ್ಲಿ ಇರ್ತಾರೆ. ಹಾಗಾದ್ರೆ ಜನರ ಸಮಸ್ಯೆ ಕೇಳೋರು ಯಾರು? ಇದನ್ನು ಕೆಲವರು ರಾಜಕೀಯ ತಂತ್ರ ಎಂದು ನೋಡ್ತಿದ್ದಾರೆ. ಮತ್ತಿದ್ರು ಒಂದಿಷ್ಟು ಜನ ಅವಕಾಶ ಪ್ರವಾಸ ಎಂದು ಟೀಕಿಸ್ತಾ ಇದ್ದಾರೆ. ಅಂದ್ರೆ ಅವಕಾಶ ಸಿಕ್ಕಿದೆ, ಪ್ರವಾಸಕ್ಕೆ ಹೋಗ್ತಾ ಇದ್ದಾರೆ, ಇದೊಂದು ಅವಕಾಶಕ್ಕೋಸ್ಕರನೇ ಹುಡ್ಕೊಂಡು ಕೂತಿದ್ರೇನು ಒಂದಿಷ್ಟು ಜನ ಶಾಸಕರು ಅನ್ನೋ ರೀತಿಯಲ್ಲಿ ಕೆಲವೊಬ್ರು ಟೀಕಿಸ್ತಾ ಇದ್ದಾರೆ. ರಾಜ್ಯದ ಜನತೆ ತಮ್ಮ ಸಮಸ್ಯೆಗಳಿಗಾಗಿ ಪರಿಹಾರ ನೀಡುವ ಬದಲು, ಅಂದ್ರೆ ನಮ್ಮ ಸಮಸ್ಯೆ ಏನಿದೆ ಅದನ್ನ ಕೇಳುವ ಬದಲು ಶಾಸಕರು ವಿದೇಶ ಪ್ರವಾಸಕ್ಕೆ ಹೋಗ್ತಾ ಇದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ರಾಜ್ಯದ ಜನತೆಯಲ್ಲಿ ಒಂದ್ ರೀತಿಯಲ್ಲಿ ಇದೊಂದು ಗೊಂದಲ ಉಂಟಾಗ್ಬಿಟ್ಟಿದೆ. ಶಾಸಕರೆಲ್ಲರೂ ಟ್ರಿಪ್ ಹೋಗ್ತಾ ಇದ್ದಾರೆ, ಟ್ರಿಪ್ ಹೋದ್ರೆ ನಮ್ಮ ಸಮಸ್ಯೆ ಕೇಳೋರು ಯಾರು? ನಮ್ಮ ಸಮಸ್ಯೆಗೆ ಪರಿಹಾರ ನೀಡೋರು ಯಾರು? ನಾವು ವೋಟ್ ಹಾಕಿ ಗೆಲ್ಸಿರೋದು ವಿದೇಶ ಪ್ರವಾಸ ಮಾಡ್ಲಿಕ್ಕ, ಅಥವಾ ನಮ್ಮ ಸಮಸ್ಯೆಯನ್ನ ಕೇಳಲಿಕ್ಕ, ಅಥವಾ ನಮ್ಮ ಸಮಸ್ಯೆಗೆ ಪರಿಹಾರ ಹುಡುಕೊಡ್ಲಿಕ್ಕ ಅನ್ನೋ ಪ್ರಶ್ನೆ ಇಲ್ಲಿ ಜನತೆ ಮಾಡ್ತಾ ಇದ್ದಾರೆ. ಇದರಿಂದ ಮುಂದಿನ ದಿನಗಳಲ್ಲಿ ರಾಜ್ಯದ ರಾಜಕೀಯದಲ್ಲಿ ಹೊಸ ತಿರುವುಗಳು ಕೂಡ ಕಾಣಿಸಿಕೊಳ್ಳುವ ಸಾಧ್ಯತೆ ಕೂಡ ಇದೆ. ಒಟ್ಟಾರೆ ಶಾಸಕರ ಅಂದ್ರೆ 25ರಿಂದ 28 ಜನ ಶಾಸಕರು ಇವತ್ತಿಂದ ಶಾಸಕರು ಫಾರಿನ್ ಟ್ರಿಪ್ ಕೈಗೊಳ್ತಾ ಇದ್ದಾರೆ, ಹೋಗ್ಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಈ ಫಾರಿನ್ ಟ್ರಿಪ್ ಜನರ ಸಮಸ್ಯೆಗೆ ಪರಿಹಾರ ಅಲ್ಲ, ಬದಲಿಗೆ ಜನರ ಸಮಸ್ಯೆಯನ್ನ ಕೇಳೋ ಬದಲಿಗೆ, ಪರಿಹಾರ ಮಾಡೋ ಬದಲಿಗೆ ಈ ಫಾರಿನ್ ಟ್ರಿಪ್ ಶಾಸಕರು ಕೈಗೊಳ್ತಾ ಇರೋದು ಒಂದ್ ರೀತಿಯಲ್ಲಿ ಜನರ ಅಸಮಾಧಾನಕ್ಕೆ ಕಾರಣ ಆಗಿದೆ. ಹಾಗಾದ್ರೆ ಈ ಮುಂದೆ 15 ದಿನಗಳ ಫಾರಿನ್ ಟ್ರಿಪ್ ನ ಕೈಗೊಳ್ತಾ ಇದ್ದಾರೆ 25ರಿಂದ 28 ಜನ ಶಾಸಕರು. ಅವರು ವಾಪಸ್ ಬರೋಷ್ಟರಲ್ಲಿ ಏನೇನು ಬದಲಾವಣೆ ಆಗುತ್ತೆ, ಏನೇನು ಆಗಬಹುದು? ಒಂದ್ ಕಡೆ DK ಶಿವಣ್ಣದವರು ನಮ್ಗೆ ಈ ಫಾರಿನ್ ಟ್ರಿಪ್ ಬಗ್ಗೆ ಏನು ಗೊತ್ತೇ ಇಲ್ಲ ಅಂತಾರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆಪ್ತರ ವಲಯದಿಂದಲೇ ಟ್ರಿಪ್ ಹೋಗ್ತಾ ಇದ್ದಾರೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಒಟ್ನಲ್ಲಿ ರಾಜ್ಯದ ಸರ್ಕಾರದ ಕುರ್ಚಿಗೋಸ್ಕರ ಅಥವಾ ಕುರ್ಚಿ ಗಲಾಟೆಗೋಸ್ಕರ 2 ಪಂಗಡ ಆಗಿ ಡಿವೈಡ್ ಆಗಿದ್ಯಾ? ಶಾಸಕರುಗಳು ಈ ಬಣದವರು ನಾವು, ಈ ಬಣದವರು ನಾವು ಅಂತ ಹೇಳಿ ಫಾರಿನ್ ಟ್ರಿಪ್ ಕೈಗೊಳ್ತಾ ಇದ್ದಾರೆ. ಹಾಗಾದ್ರೆ ಇದರ ಮುಂದಿನ ನಿಲುವು ಜನರ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ? ಈ ರೀತಿಯಾಗಿ ಕುರ್ಚಿಗೋಸ್ಕರ ಬೇರೆ ಬೇರೆ ಡಿವೈಡ್ ಆಗೋದ ಶಾಸಕರು ಜನರ ಸೇವೆಯನ್ನ ಎಷ್ಟು ಮಾಡ್ತಾರೆ, ಜನರ ಸಮಸ್ಯೆಗೆ ಪರಿಹಾರ ಎಷ್ಟು ಕೊಡ್ತಾರೆ? ಈ ರೀತಿಯಾದ ವಾದಗಳು, ವಿವಾದಗಳು, ಅಸಮಾಧಾನಗಳು ಜನರ ನಡುವೆ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಜನರ ಸಮಸ್ಯೆ ಮುಂದೆ ಹೆಚ್ಚಾಗುತ್ತಾ, ಕಡಿಮೆ ಆಗುತ್ತಾ? ಫಾರಿನ್ ಟ್ರಿಪ್ ಕೈಗೊಂಡಂತ ಶಾಸಕರು ಜನರ ಸಮಸ್ಯೆಗೆ ಪರಿಹಾರ ನೀಡ್ತಾರಾ ಅನ್ನೋದನ್ನ ನಾವು ಕೂಡ ಕಾದು ನೋಡ್ಬೇಕಾಗಿದೆ. ಇದಿಷ್ಟು ಈ ಹೊತ್ತಿನ ವಿಶೇಷ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇದ್ದೀವಿ ಸಪ್ತಾಶ್ವ ಟಿವಿ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತಾಶ್ವ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.